ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಪಿ ಯು ಸಿ ಎಕ್ಸಾಮ್ ಇನ್ನೇನು ಶುರು ಆಗ್ತಾ ಇದೆ. ಹಾರ್ಡ್ಲಿ ನಿಮಗೆ 15 ಡೇಸ್ ಇದೆ, ಬಟ್ 10 ಡೇಸ್ ಅಂತ ಅಂದ್ಕೊಳ್ಳಿ. ಈ ಒಂದು 10 ಡೇಸಲ್ಲಿ ನೀವು ಇನ್ನೂ ಪ್ರಿಪ್ರೇಷನ್ ಶುರು ಮಾಡಿಲ್ಲ ಅಂದರೆ, ಇವಾಗ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಕಮೆಂಟ್ ಮಾಡ್ತಾ ಇದ್ದೀರಾ, ಮ್ಯಾಮ್ ನಾನು ಇನ್ನೂ ಪ್ರಿಪೇರ್ ಆಗಿಲ್ಲ, ನಾನು 90 to 95% ಫಸ್ಟ್ ಪಿ ಯುನಲ್ಲಿ ಸ್ಕೋರ್ ಮಾಡಬೇಕು ಅಂತ ಇದ್ದೀನಿ. ಈಸ್ ಇಟ್ ಪಾಸಿಬಲ್ ಮ್ಯಾಮ್ ಅಂತ ಕೇಳ್ತಾ ಇದ್ದಾರೆ. ಎಸ್, ಈಸ್ ಇಟ್ ಪಾಸಿಬಲ್. ನಾನು ಹೇಳೋ ರೀತಿಯಾಗಿ ನಿಮ್ಮ ಒಂದು ಪ್ರಿಪ್ರೇಷನ್ನು ನೀವು ಸೀರಿಯಸ್ ಆಗಿ ಮಾಡಬೇಕಾಗತ್ತೆ. ಇವಾಗಲಿಂದನೂ ನೀವು ಸೀರಿಯಸ್ ಆಗಿ ಓದೋದಕ್ಕೆ ಶುರು ಮಾಡಿದರೆ ಓವರಾಲ್ 90 to 95% ನೀವು ಸ್ಕೋರ್ ಮಾಡ್ಬೋದು. ಬಟ್ ಒನ್ ಕಂಡೀಷನ್ ಏನು ಅದು ಅಂತಂದರೆ, ಸೀರಿಯಸ್ ಆಗಿ ಓದೋಕ್ಕೆ ಶುರು ಮಾಡಬೇಕು ಇವಾಗಿಂದ ನೀವು. ಈ 10 ಡೇಸಲ್ಲಿ ಯಾವ ರೀತಿಯಾಗಿ ನಿಮ್ಮ ಪ್ರಿಪ್ರೇಷನ್ ಇರಬೇಕು, ಯಾವ ಚಾಪ್ಟರ್ಸ್ನ ಓದಬೇಕು, MCQsನ ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಸೈನ್ಸ್ ಸ್ಟ್ರೀಮರ್ ಆಗಿರ್ಬೋದು, ಆರ್ಟ್ಸ್ ಹಾಗೆ ಕಾಮರ್ಸ್ ಸ್ಟೂಡೆಂಟ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಮುಖ್ಯ ಆಗತ್ತೆ. ಎಲ್ಲದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ನೀವು ಹೆಚ್ಚೆಚ್ಚು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ರೀತಿಯಾದಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಅಥವಾ ರೆಕಮೆಂಡೇಷನ್ ಮುಖಾಂತರ ನಿಮಗೆ ಸಿಗ್ತಾ ಇರುತ್ತೆ. ಈ ವಿಡಿಯೋಸ್ನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ನಾನು ಹೇಳಿದೆ ನಿಮಗೆ 10 ಡೇಸ್ ಅಷ್ಟೇ ಇರೋದು, ಮೀನ್ಸ್ 15ಇಂದ ಎಲ್ಲ ನಿಮಗೆ ಎಕ್ಸಾಮು ಶುರು ಆಗುತ್ತೆ. ಯಾವ ರೀತಿಯಾಗಿ ಓದಬೇಕು ಮತ್ತು 10 ಡೇಸ್ನ ನಾವು ಯಾವ ರೀತಿಯಾಗಿ ಡಿವೈಡ್ ಮಾಡಿಕೊಂಡು ಎಲ್ಲ ಸಬ್ಜೆಕ್ಟ್ನು ಯಾವ ರೀತಿಯಾಗಿ ಕವರ್ ಮಾಡಬೇಕು ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ನಿಮಗೆ 10 ಡೇಸ್ ಇದೆ ಅಂತ ಹೇಳಿದೆ ನಾನು. ಸೊ ನಿಮಗೆ 15ಇಂದ ಎಕ್ಸಾಮು ಶುರುವಾಗತ್ತೆ. ಈ ಒಂದು 10 ಡೇಸ್ ಅಥವಾ ಒಂದು 12 ಡೇಸ್ ಅಂತ ಅಂದ್ಕೊಳ್ಳಿ, ಆಯಿತಾ. ಇದರಲ್ಲಿ ನೀವು ಯಾವ ರೀತಿಯಾಗಿ ಡಿವೈಡ್ ಮಾಡ್ಕೋಬೇಕು ಅಂತಂದರೆ, ನೀವು ಫಸ್ಟು 8 ಡೇಸ್ ಏನು ಮಾಡಬೇಕು, ಸೈನ್ಸ್ ಸ್ಟೂಡೆಂಟ್ಸು, ಆರ್ಟ್ಸ್ ಮತ್ತು ಕಾಮರ್ಸ್ 3 ಜನ ಸರಿಯಾಗಿ 3 ಸ್ಟ್ರೀಮ್ ಅವರು ಸರಿಯಾಗಿ ಕೇಳಿಸ್ಕೊಳ್ಳಿ. ಅದರಲ್ಲಿ ನೀವು ನಿಮ್ಮ ಒಂದು ಕಾಂಬಿನೇಷನ್ ಏನಿದೆ, ಫಿಸಿಕ್ಸ್ ಆಗಿರ್ಬೋದು, ಅಕೌಂಟ್ಸ್ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, 2 ದಿನದಲ್ಲಿ ನೀವು ಆ ಒಂದು ಸಬ್ಜೆಕ್ಟ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಈಗಾಗಲೇ ನಾನು ಬ್ಲೂ ಪ್ರಿಂಟ್ ಆಗಿರ್ಬೋದು ಮತ್ತು ಕ್ವಶನ್ ಪೇಪರ್ ಅನಾಲಿಸಿಸ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಪ್ರೊವೈಡ್ ಮಾಡಿರ್ತೀನಿ, ಅದ್ರ ಮುಖಾಂತರ ನೀವು ಓದಿ. ಅದಾದಮೇಲೆ ಲ್ಯಾಂಗ್ವೇಜ್ ಕನ್ನಡಕ್ಕೆ ನೀವು 1 ದಿನ ತೊಗೊಳ್ಳಿ, ಕನ್ನಡಕ್ಕೆ 1 ದಿನ ಸಾಕು. ಹಾಗೆ 2 ಡೇಸ್ ಫಾರ್ ಇಂಗ್ಲೀಷ್ಗೆ ನೀವು ತೊಗೊಳ್ಳಿ. ಇಂಗ್ಲೀಷ್ ಅಲ್ಲಿ ನಾನು ಚಾಪ್ಟರ್ ವೈಸ್ ನಿಮಗೆ ಫಿಕ್ಸ್ಡ್ ಕ್ವಶನ್ ವಿತ್ ಆನ್ಸರ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಗೇನ್ ಆ ಒಂದು ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇಲ್ಲಿ ನಾನು ಹೇಳಿದೆ 7 ಅಥವಾ 8 ಡೇಸಲ್ಲಿ ನಿಮ್ಮ ಒಂದು ಸಬ್ಜೆಕ್ಟ್ನ 3 ಸ್ಟ್ರೀಮ್ ಅವರು 1 ದಿನದಲ್ಲಿ 2 ದಿನದಲ್ಲಿ ಒಂದು ಸಬ್ಜೆಕ್ಟ್ನ ನೀವು ಕಂಪ್ಲೀಟ್ ಮಾಡೋ ರೀತಿಯಲ್ಲಿ ನಿಮ್ಮ ಪ್ರಿಪ್ರೇಷನ್ನು ಮಾಡ್ಕೋಬೇಕು. ನಾನು ಹೇಳಿದ್ದೀನಿ ಯಾವ್ಯಾವೆಲ್ಲ ಚಾಪ್ಟರ್ಸ್ನ ನೀವು ಓದಿದರೆ, ಕೇವಲ 4 ಚಾಪ್ಟರ್ಸು, ಕೇವಲ 5 ಚಾಪ್ಟರ್ಸ್ನ ನೀವು ಓದಿದರೆ 80ಗೆ ನಿಯರ್ಲಿ 70 to 75%ನ ಸ್ಕೋರ್ ಮಾಡ್ಬೋದು. 70 ಮಾರ್ಕ್ಸಿಗೆ ಮಿನಿಮಮ್ 60%ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆ ಎಲ್ಲ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಚೆಕ್ ಮಾಡಿ. ಈ ಒಂದು ಸ್ಟ್ರಾಟಜಿನ ನಾನು ಹೇಳಿದ್ದೀನಲ್ಲ, ಯಾವ ರೀತಿಯಾಗಿ ಡಿವೈಡ್ ಮಾಡಿಕೊಂಡು ಓದಬೇಕು ಅಂತ ಹೇಳಿ, ಆ ರೀತಿಯಾಗಿ ನೀವು ಓದೋದ್ರಿಂದ ನಿಮ್ಮ ಒಂದು ಫೈನಲ್ ಎಕ್ಸಾಮಲ್ಲಿ ನೀವು ಅಂದ್ಕೊಂಡಿರೋ ಅಷ್ಟು ಪರ್ಸೆಂಟೇಜ್ನ ಅಥವಾ ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಥ್ಯಾಂಕ್ ಯು.